ಗಳಲ್ಲಿ ನಾವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ಗೆ 1 ಮಾರ್ಕ್ಸ್ಗೆ ಬರಬಹುದಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನೋಡಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ, ಸೈನ್ಸ್ ಮತ್ತು SS ನ ಎಲ್ಲ ಪಾಠಗಳ ನೋಟ್ಸ್ ಇದ್ದಾವೆ, ಕ್ವಶನ್ ಆನ್ಸರ್ಸ್ಗಳಿದ್ದಾವೆ, ಪಾಸಿಂಗ್ ಪ್ಯಾಕೇಜ್ಗಳಿದ್ದಾವೆ, ಕ್ವಶನ್ ಬ್ಯಾಂಕ್ಗಳಿದ್ದಾವೆ. ಒಂದ್ಸರಿ ನೀವುಗಳು ಹೋಗಿ ಪ್ಲೇಲಿಸ್ಟನ್ನು ಭೇಟಿ ಕೊಡಿ ಅಂತ ಹೇಳ್ತಾ, ಸೊ ಭಾಳಷ್ಟು SSLC ಅವರ ರಿಸಲ್ಟನ್ನು ಹೆಚ್ಚು ಮಾಡ್ತಕ್ಕಂಥ ವಿಡಿಯೋಗಳೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಇವತ್ತು ಸರಣಿ 3ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 20 ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಸೊ ನೀವುಗಳು ಕೂಡ ಉತ್ತರಗಳನ್ನು ಕೊಟ್ಟ ನಂತರ ಸೊ ನೀವೇ ಲಾಸ್ಟಿಗೆ ಕಮೆಂಟಲ್ಲಿ ಸಹಿತ ಇಷ್ಟು ಉತ್ತರ ಸರಿ ಅಂತ ತಾವುಗಳನ್ನು ಪೋಸ್ಟನ್ನು ಸಹಿತ ಮಾಡ್ಬೋದು. ಸೊ ಶುರು ಮಾಡ್ತೀನಿ. SSLC ಸಮಾಜ ವಿಜ್ಞಾನ ರಸಪ್ರಶ್ನೆ ಸರಣಿ 3ರಲ್ಲಿ ವಿಡಿಯೋಗಳನ್ನು ಅವಶ್ಯವಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಪ್ರಶ್ನೆ 1 ಬಂತು. ಫ್ರೆಂಚರ ಮಹತ್ವಾಕಾಂಕ್ಷಿ ಗವರ್ನರ್ ಡ್ಯಾಶ್. ಎಸ್, ಫ್ರೆಂಚರ ಮಹತ್ವಾಕಾಂಕ್ಷಿ ಗವರ್ನರ್ ಯಾರು? ಯಾಕೆಂದರೆ ಈತನ ಒಂದು ಆಸೆ ಬಹಳಷ್ಟು ದೊಡ್ಡದಿತ್ತು. ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡಬೇಕು, ಕಂಪನಿಗೆ ಹೆಚ್ಚಿನ ತೆರಿಗೆಯನ್ನು ಸಂಗ್ರಹದ ಗುರಿಯನ್ನು ಈತ ಹೊಂದಿದ್ದ. ಸೊ ವಿಶೇಷವಾಗಿ ಸಾಮ್ರಾಜ್ಯ ದಾಹಿನಿ ಅಂತಲೇ ಕರೀತಾರೆ. ಸೊ ಯಾರಾಗಿರ್ಬೋದು? ಸೊ ಉತ್ತರ ಬಂತು ಅಂತ ಅಂದ್ಕೊಂಡಿದ್ದೀನಿ. ಫ್ಲ್ಯಾಶ್ ಆಗಿರ್ಬೋದು, ಡೂಪ್ಲೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಎರಡನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ 2 ಬಂತು. ಸಿಖ್ರನ್ನು ಯಶಸ್ವಿಯಾಗಿ ಸಂಘಟಿಸಿದ ದೊರೆ ಡ್ಯಾಶ್. ಅಲ್ಲಲ್ಲಿ ಚದುರಿಕೊಂಡಿರ್ತಕ್ಕಂಥ ಸಿಖ್ಖರನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರ ಜೊತೆಗೆ ಹೋರಾಡೋ ಸಲುವಾಗಿ ಏನು ಮಾಡ್ತಾನೆ? ಸೊ ಸಿಖ್ಖರನ್ನು ಒಂದುಗೂಡಿಸುವಲ್ಲಿ ಈತ ರಾಜ ಯಶಸ್ವಿಯಾಗ್ತಾನೆ. ಒಂದು ಸೈನ್ಯವನ್ನು ಸಹಿತ ಕಟ್ಟಿ ಏನು ಮಾಡ್ತಾನಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ಸೆದೆ ಬಡಿತಾನೆ. ತಮಗೆ ಗೊತ್ತಿದ್ದು ರಣಜಿತ್ ಸಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ರಣಜಿತ್ ಸಿಂಗ್ ಸಿಖ್ರನ್ನ ಏನು ಮಾಡಿರ್ತಾನಪ್ಪ ಅಂದ್ರೆ ಯಶಸ್ವಿಯಾಗಿ ಸಂಘಟಿತರನ್ನಾಗಿ ಮಾಡಲಿಕ್ಕೆ ಶ್ರಮಿಸಿರ್ತಕ್ಕಂಥ ರಾಜ ಆಗಿದ್ದಾನೆ. ಪ್ರಶ್ನೆ 3 ಬಂತು. ಮಹಲ್ ಎಂದರೇನು? ಎಸ್, ಒಂದು 3 ಪದ್ಧತಿ ಇದಾವೆ. ಖಾಯಂ ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ಮಹಲ್ದಾರಿ ಪದ್ಧತಿಗಳಾಗಿರ್ಬೋದು. ಹಾಗಾದರೆ ಮಹಲ್ದಾರಿ ಪದ್ಧತಿಗಳಲ್ಲಿ ನಾವು ಮಹಲ್ ಅಂತ ಶಬ್ದವನ್ನು ಬಳಸ್ತೀವಿ. ಹಾಗಾದರೆ ಮಹಲ್ ಅಂದರೆ ಏನು? ಸೊ ಭಾಳ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ಮಹಲ್ ಶಬ್ದದ ಅರ್ಥವನ್ನು ನೀವುಗಳು ಕೊಡಬೇಕು. ಸರಿಯಾದ ಉತ್ತರ ಎಸ್, ತಾಲೂಕು ಅಂದಂಗೆ. ಸೊ ಮಹಲ್ದಾರಿ ಪದ್ಧತಿ ಅಂದರೆ ಮಹಲ್ ಅಂದರೆ ತಾಲೂಕು. ಸೊ ತಾಲೂಕುಗಳಲ್ಲಿ ವಿಭಾಗ ಮಾಡಿ ಪದ್ಧತಿಯನ್ನು ಏನು ಮಾಡಿದರು? ಜಾರಿಯನ್ನು ಮಾಡಿದರು. 4ನೇ ಪ್ರಶ್ನೆ ಬಂತು. ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಯಾದ ವರ್ಷ ಯಾವುದು? ರೆಗ್ಯುಲೇಟಿಂಗ್ ಆ್ಯಕ್ಟ್ ನಂತರ ಈ ಕಾಯ್ದೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದು ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಯನ್ನು ಮಾಡ್ತಾರೆ. ಎಸ್, ಉತ್ತರ ಫ್ಲ್ಯಾಶ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. 1784 ಅಂತಕ್ಕಂಥದ್ದು ಫಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಯಾಗಿರ್ತಕ್ಕಂಥ ವರ್ಷ ಆಗದ. ಪ್ರಶ್ನೆ 5 ಬಂತು. ಕೊಡಗಿನಲ್ಲಿ ರಾಜಮನೆತನದಲ್ಲಿದ್ದ ಮನೆತನ ಡ್ಯಾಶ್. ಎಸ್, ಕೊಡಗಿನಲ್ಲಿ ಏನಾಗಿತ್ತಪ್ಪ ಅಂದ್ರೆ ಆಳ್ವಿಕೆಯನ್ನು ಒಂದು ಮನೆತನದವರು ಮಾಡ್ತಿದ್ರು. ಹಾಗಾದರೆ ಆ ಮನೆತನ ಯಾವುದು ಅಂತ ಕೇಳಿದ್ದಾರೆ. ಕೊಡಗಿನಲ್ಲಿ ಆಳ್ವಿಕೆಯನ್ನು ನಡೆಸ್ತಕ್ಕಂಥ ಅಥವಾ ರಾಜಮನೆತನದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ಮನೆತನ ಯಾವುದು? ಇದು ಕೂಡ ಬಹಳಷ್ಟು ಅವರ ವೀರ ಶೌರ್ಯಕ್ಕೆ ಪ್ರಸಿದ್ಧ ಆಗದ. ಸೊ ಹಾಲೇರಿ ಮನೆತನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 6. ಸುರಪುರ ಬಂಡಾಯದ ನಾಯಕ ಡ್ಯಾಶ್. ಶಿಸ್ತಿಗೆ ಬಹಳಷ್ಟು ಹೆಸರಾಗಿದ್ದ, ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಈ ಸುರಪುರ ಬಂಡಾಯದ ನಾಯಕವನ್ನು ವಹಿಸಿಕೊಂಡಿದ್ರು, ಶೌರ್ಯನೂ ಆಗಿದ್ದ. ಎಸ್, ಸೊ ವೆಂಕಟಪ್ಪ ನಾಯಕ ಅಂತ ಬರ್ತದೆ. ವೆಂಕಟಪ್ಪ ನಾಯಕ ಅವರೇ ಸುರಪುರ ಬಂಡಾಯದ ನಾಯಕತ್ವವನ್ನು, ನೇತೃತ್ವವನ್ನು ವಹಿಸಿಕೊಂಡಿದ್ದ ರಾಜ ಆಗಿದ್ದ. ಮುಂದಿನ ಪ್ರಶ್ನೆ 7. ನಾನಾ ಸಾಹೇಬನ ಆಪ್ತ ಸಹಾಯಕ ಯಾವುದು? ಎಸ್, ಪರ್ಸನಲ್ ಅಸಿಸ್ಟೆಂಟ್. ನಾನಾ ಸಾಹೇಬನ ಆಪ್ತ ಸಹಾಯಕ. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಾನಾ ಸಾಹೇಬ್ಗೆ ಸೊ ಯುದ್ಧ ತಂತ್ರಗಳಾಗಿರ್ಬೋದು, ಒಪ್ಪಂದಗಳಾಗಿರ್ಬೋದು, ಅಲ್ಲಿನ ಒಂದು ಎಲ್ಲ ವಿಷಯಗಳನ್ನು ಆತ ಏನು ಮಾಡ್ತಿದ್ದಪ್ಪ ಅಂದ್ರೆ ಹಂಚಿಕೊಳ್ತಾ ಇದ್ದ. ಹಾಗಾದರೆ ನಾನಾ ಸಾಹೇಬನ ಆಪ್ತ ಸಹಾಯಕ ತಾತ್ಯಾ ಟೋಪಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 8. ಸಮಾಜದ ಐಕ್ಯತೆಯ ಶತ್ರು ಯಾವುದು? ಐಕ್ಯತೆ ಅಂದರೆ ಕೂಡಿಕೊಂಡು ಇರೋದು. ಬಟ್ ಇದು ಏನದಪ್ಪ ಅಂದ್ರೆ ಐಕ್ಯತೆಯ ಶತ್ರು ಅದ. ಎಸ್, ಏಕತೆ ಅನ್ನೋದನ್ನೇ ಕಂಡು ಬರೋದಿಲ್ಲ. ಏಕತೆಯ ವಿರುದ್ಧ ವಿವಿಧತೆಯನ್ನು ಪ್ರಚೋದನೆ ಮಾಡ್ತದ, ಸಮಾಜದಲ್ಲಿ ಅಶಾಂತಿಯನ್ನು ಪ್ರಚೋದನೆ ಮಾಡ್ತದ, ದ್ವೇಷದ ಭಾವನೆಗಳನ್ನು ಕಿಡಿಕಾರ್ತದ. ಹಾಗಾದರೆ ಆ ಅಂಶಕ್ಕೆ ಏನಂತ ಕರಿತೀವಿ? ಸಮಾಜದ ಐಕ್ಯತೆಯ ಶತ್ರು ಅಂತ ಯಾವುದಕ್ಕೆ ಕರಿತೀವಿ ಅಂದರೆ ಕೋಮುವಾದಕ್ಕೆ ಏನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ. ಪ್ರಶ್ನೆ 9. ಭಾರತದಲ್ಲಿ ಭಾಷಾವಾರು ರಾಜ್ಯಗಳ ರಚನೆ ಆದ ವರ್ಷ ಡ್ಯಾಶ್. ಹಾಗಾದರೆ ಭಾರತದಲ್ಲಿ ಭಾಷಾವಾರು ರಾಜ್ಯಗಳು ಯಾವ ವರ್ಷ ರಚನೆ ಆದವು?
ತುಂಬ ಇಂಪಾರ್ಟೆಂಟ್ ಇದೆ ಕ್ವಶನು, ಯಾಕಂದರೆ ಕೇಳಿದ್ದಾರೆ. ಇಲ್ಲಿಂದನೇ ಏನಾಯ್ತಪ್ಪ ಅಂದರೆ ರಾಜ್ಯಗಳ ಪುನರ್ವಿಂಗಡಣೆಯ ಕಿಚ್ಚನ್ನು ಹೊತ್ತಿತು. ಅದಕ್ಕಾಗಿ ನಾಯಕರು ಕೂಡ ಅಸುನೀಗಿದ್ರು, ಉಪವಾಸ ಸತ್ಯಾಗ್ರಹ ನಡೀತು. 1956 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 1956ರಲ್ಲಿ ಭಾರತದಲ್ಲಿ ಭಾಷಾವಾರು ರಾಜ್ಯಗಳ ರಚನೆ ಕಂಡುಬಂತು. ಮುಂದಿನ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಡ್ಯಾಶ್. ಹಾಗಾದರೆ ಯಾರನ್ನ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರೀತಾರೆ? ತುಂಬ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳ ಪ್ರಶ್ನೆ. ಯಾವ ನಾಯಕನನ್ನ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರಿತೀವಿ? ಸೊ ತನಗೆ ಉತ್ತರ ಫ್ಲ್ಯಾಶ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಅವರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 11, 1962ರಲ್ಲಿ ಭಾರತ ಮೇಲೆ ಆಕ್ರಮಣ ಮಾಡಿದ ದೇಶ ಡ್ಯಾಶ್. ಎಸ್, ತಮಗೆ ಗೊತ್ತಿರ್ಬೋದು 1962ರಲ್ಲಿ ಭಾರತದ ಮೇಲೆ ಈ ದೇಶ ಏನಾಯ್ತಪ್ಪ ಅಂದ್ರೆ ಆಕ್ರಮಣವನ್ನು ಮಾಡಿತು. ಅದೇ ದೇಶ 2 ಅಕ್ಷರದ ದೇಶ. ಎಸ್, ಚೀನಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 12, ಭಾರತದ ಪಶ್ಚಿಮಕ್ಕೆ ಇರುವ ಸಮುದ್ರ ಡ್ಯಾಶ್. ಭಾರತದ ಮೇರೆಗಳನ್ನು ನೋಡಿದಾಗ ಭಾರತದ ಮೇರೆಗಳಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನದಿಗಳು ಏನಾಗದವಪ್ಪ ಅಂದ್ರೆ ದಕ್ಷಿಣದಲ್ಲಿ ಏನಾಗಿದ್ದಾವ, ಸಮುದ್ರಗಳು ಹಬ್ಬಿಕೊಂಡಿದ್ದಾವ. ಅದರಲ್ಲಿ ಭಾರತದ ಪಶ್ಚಿಮ ದಿಕ್ಕಕ್ಕೆ ಇರ್ತಕ್ಕಂಥ ಸಮುದ್ರ ಕೇಳಿದ್ದೀವಿ, ಅರಬ್ಬಿ ಸಮುದ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 13, ಭಾರತವು ಪ್ರಪಂಚದಲ್ಲಿ ಡ್ಯಾಶ್ನೇ ದೊಡ್ಡ ರಾಷ್ಟ್ರ ಅಂತ ಕೇಳಿದ್ದಾರೆ. ಇದು ಇದ್ದಿದ್ದು ವಿಸ್ತೀರ್ಣದಲ್ಲಿ, ಜನಸಂಖ್ಯೆಯಲ್ಲಿ ಅಲ್ಲ, ವಿಸ್ತೀರ್ಣದಲ್ಲಿ. ಭಾರತ ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತ ಕ್ವಶನನ್ನು ಕೇಳಿದ್ದೀವಿ. ಉತ್ತರ ಬತ್ತು ವಿದ್ಯಾರ್ಥಿಗಳೇ 7ನೇ ರಾಷ್ಟ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 14ನೇ ಪ್ರಶ್ನೆನೂ ಬಂದದ. ಭಾರತದಲ್ಲಿ ಅತಿ ಹೆಚ್ಚಿನ ಮಳೆ ದಾಖಲಾದ ಸ್ಥಳ ಯಾವುದು? 12 ತಿಂಗಳುಗಳ ಕಾಲ ಮಳೆ ಇರ್ತದೆ. ಮೇಘಾಲಯ ರಾಜ್ಯದಲ್ಲಿ ಅದು ಮೇಘಾಲಯ ರಾಜ್ಯದ ಮಾಸಿನ್ರಾಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 15, ಮಹಾನದಿಯ ಉದ್ದ ಡ್ಯಾಶ್. ಎಸ್, ಭಾರತದಲ್ಲಿ ಮಹಾನದಿ, ಗಂಗಾ ನದಿ, ಯಮುನಾ ನದಿ ಇವೆಲ್ಲ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಅದಾವ. ಈ ಮಹಾನದಿಯ ಉದ್ದ ಎಷ್ಟಿದೆ ಅಂತಂದರೆ 851 ಕಿಲೋಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಭಾರತದ ಉದ್ದವಾದ ನದಿ ಡ್ಯಾಶ್. ಭಾರತದಲ್ಲಿ ಹರಿದಿರ್ತಕ್ಕಂಥ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾರೆ. ಗಂಗಾ ನದಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 17, ತುಂಗಭದ್ರಾ ಜಲಾಶಯಕ್ಕೆ ಇರುವ ಮತ್ತೊಂದು ಹೆಸರು. ತುಂಗಭದ್ರಾ ಜಲಾಶಯಕ್ಕೆ ಮತ್ತೊಂದು ಹೆಸರು ಯಾವುದು ಅಂತ ಕೇಳಿದ್ದಾರೆ. ಇದು ಆಗಬೇಕು. ತುಂಗಭದ್ರಾ ಜಲಾಶಯಕ್ಕೆ ಮತ್ತೊಂದು ಹೆಸರು ಏನದಪ್ಪ ಅಂದ್ರೆ, ಉತ್ತರ ಸ್ಲೈಡಲ್ಲಿ ಸ್ವಲ್ಪ ಏರುಪೇರು ಆಯಿತು. ಬಂದಿದೆ ಪ್ರಶ್ನೆ, ಸಮೀಪನೇ ಇದ್ದೀವಿ. ವೇಟ್ ಅ ಸೆಕೆಂಡ್. ಎಸ್, ಬಂತು. ಪಂಪ ಸಾಗರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪಂಪ ಸಾಗರ ಅಂತಕ್ಕಂಥದ್ದು ರೈಟ್ ಆನ್ಸರ್. ಚಹ ಒಂದು ಡ್ಯಾಶ್ ಬೆಳೆಯಾಗಿದೆ ಅಂತ ಕೇಳಿದ್ದಾರೆ. ಚಹ ಒಂದು ನೆಡುತೋಪು ಬೆಳೆಗೆ ಉದಾಹರಣೆ ಆಗದ. 19ನೇ ಪ್ರಶ್ನೆ, ಜೆಟ್ ವಾಯುಮಾರ್ಗ ಹುಟ್ಟು ಹಾಕಿದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಜೆಟ್ ವಾಯುಮಾರ್ಗ ಹುಟ್ಟು ಹಾಕಿದವರು ನರೇಶ್ ಗೋಯಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ರಸಪ್ರಶ್ನೆ ಕಡೆಯ ಪ್ರಶ್ನೆ ಬತ್ತು. ವಿಪ್ರೋ ಸಂಸ್ಥೆಯ ಅಧ್ಯಕ್ಷರು ಯಾರು? ಹೆಸರಾಂತ ಶ್ರೇಷ್ಠ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಗೆ ಸೇರಿದ್ದಾರೆ. ಅಜೀಂ ಪ್ರೇಮ್ಜಿ ಅವರೇ ವಿಪ್ರೋ ಸಂಸ್ಥೆಯ ಅಧ್ಯಕ್ಷರು ಆಗಿದ್ದಾರೆ. ವಿದ್ಯಾರ್ಥಿಗಳೇ ಧನ್ಯವಾದಗಳು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಪ್ರಶ್ನೆಗಳು ಹೇಗಿದ್ದವು ಅನ್ನೋದನ್ನು ಸಹಿತ ಕಮೆಂಟ್ನಲ್ಲಿ ತಾವುಗಳು ತಿಳಿಸ್ಬೋದು. ಬಾಯ್.